ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಕುಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೊಂದು ದಿನ ಆಗೋಗಿತ್ತು, ನಾನು ಕುಕ್ಕಿಂಗ್ ವಿಡಿಯೋನೇ ಮಾಡಿರಲಿಲ್ಲ. ಅಂದರೆ ಮಾಡಿದ್ರೂ ನಾರ್ಮಲ್ ಡೈಲಿ ಬ್ಲಾಗಲ್ಲೇ ಆ್ಯಡ್ ಮಾಡಿಬಿಡ್ತಿದ್ದೆ. ಸೊ ಇವತ್ತು ಸಪ್ರೇಟಾಗಿ ವಿಡಿಯೋ ಮಾಡೋಣ, ಒಂದು ರೆಸಿಪಿನ ಕಂಪ್ಲೀಟಾಗಿ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಸಂಜೆಗೆ ಇವಾಗ ನೈಟ್ಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ಏನಪ್ಪ ರೆಸಿಪಿ ಅಂದರೆ, ಇನ್ನೂ ನಾನು ಕರೆಕ್ಟಾಗಿ ಹೆಸ್ರೇನು ಇಟ್ಟಿಲ್ಲ ಇದಕ್ಕೆ. ಸೊ ಕಪ್ಪು ಎಗ್ ಮಸಾಲ ಅಂತ ಹೇಳ್ಬೋದು, ಇಲ್ಲ ಎಗ್ ಮಸಾಲ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋವಂಥದ್ದು. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಇದು 2ನೇ ಸಲ ಮಾಡ್ತಿರೋದು. ಮೊದಲನೇ ಸಲ ಹಳೆ ಮನೇಲಿ ಇದ್ದಾಗ ಮಾಡಿದ್ದೆ, ಬಟ್ ನಾನು ಆವಾಗ ವಿಡಿಯೋ ಶೂಟ್ ಮಾಡಿರಲಿಲ್ಲ. ಅಂದರೆ ನಾನು ಅದೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಮೊದಲು ನಾವೊಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು, ಅದು ಬಿಟ್ಟರೆ ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು. ಸಖತ್ತಾಗಿರುತ್ತೆ ಟೇಸ್ಟು, ತುಂಬಾ ಬೇಗ ಮಾಡ್ಕೋಬೋದು. ಹಾಗೆ ಯಾರಾದರೂ ಮೊಟ್ಟೆನ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನೋಡಿ, ಅಂಥವ್ರಿಗೂ ಕೂಡ ಕೊಟ್ಟರೆ ಇದನ್ನು ಆರಾಮಾಗಿ ತಿಂದ್ಬಿಡ್ತಾರೆ. ಹಾಗೆ ಬ್ಯಾಚುಲರ್ಸ್ಗಳಿಗೆ, ಅಡುಗೆನೇ ಬರದೇ ಇರೋರೆಲ್ಲ ಆರಾಮಾಗಿ ಮಾಡ್ಬೋದು. ಆಮೇಲೆ ಇದಕ್ಕೇನು ನಾವು ಉಪಯೋಗಿಸೋಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಅದೆಲ್ಲ ತುಂಬ ಈಸಿ, ಕಾಮನಾಗಿ ಎಲ್ಲರ ಮನೇಲಿ ಇರೋವಂತಹ ಐಟಮ್ಸಲ್ಲೇ ಮಾಡೋವಂಥದ್ದು. ಇದಕ್ಕೋಸ್ಕರ ನಾವೇನು ಎಕ್ಸ್ಟ್ರಾ ಮಸಾಲೆ ಐಟಮ್ಸ್ ಎಲ್ಲ ತರೋ ಅವಶ್ಯಕತೆ ಇಲ್ಲ, ಮನೇಲಿರೋ ಐಟಮ್ಸಲ್ಲೇ ಮಾಡೋವಂಥದ್ದು. ತುಂಬ ಈಸಿ. ಅದಕ್ಕೋಸ್ಕರ ಇದನ್ನೇ ಶೇರ್ ಮಾಡೋಣ ಅಂದ್ಕೊಂಡು ಬಂದು ನಾನಿವತ್ತು ನೈಟ್ ಊಟಕ್ಕೆ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಜೊತೆಗೆ ಎಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನ್ ವೆಜ್ ಮಾಡಬೇಕಾಗಿತ್ತು, ಇವತ್ತು ಸಂಡೇ. ಬಟ್ ಹಸ್ಬೆಂಡ್ ಊರಿಗೆ ಹೋಗಿರೋದ್ರಿಂದ ನಾನ್ ವೆಜ್ ತಂದಿಲ್ಲ. ಸೊ ತಂದ್ಕೊಡೋರು ಯಾರೂ ಇರಲಿಲ್ಲ. ಅದ್ರ ಬದಲು ನಾವು ಎಗ್ಗಲ್ಲೇ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿ. ಚಿಕನ್ಗಿಂತನೂ ಚೆನ್ನಾಗಿರುತ್ತೆ ಇದು ಟೇಸ್ಟು. ನಮ್ಮನೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಏನು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಒಳ್ಳೆ ವೀಡಿಯೋಗಳು, ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ತರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಸ್ಕಿನ್ ಕೇರು, ಹೇರ್ ಕೇರು, ಹಾಗೆ ಕುಕ್ಕಿಂಗ್ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 5 ಮೊಟ್ಟೆನ ತೊಗೊಂಡಿದ್ದೀನಿ. 5 ಮೊಟ್ಟೆ ನಮಗೆ ಸಾಕಾಗುತ್ತೆ, ಒನ್ ಟೈಮಿಗೆ ಮಾಡ್ತಿರೋದಲ್ಲ. 5 ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ 5 ಕಪ್ನ ತೊಗೊಂಡಿದ್ದೀನಿ. ಇದು ಕಪ್ಪಲ್ಲಿ ರೆಡಿ ಮಾಡ್ಕೊಳ್ಳೋದ್ರಿಂದ 5 ಕಪ್ ತೊಗೊಂಡಿದ್ದೀನಿ. 5 ಕಪ್ಗೂ ನಾನು ಆಯಿಲ್ನ ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಏನು ಮಾಡ್ತೀನಿ ಮುಂದೆ ನೋಡಿ. ನಾನು ಒಂದೊಂದೇ ಮೊಟ್ಟೆನ ಒಂದೊಂದು ಬೌಲ್ಗೆ ಒಂದೊಂದನ್ನೇ ಒಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೌಲು ದೊಡ್ಡದಾಗೋಯಿತು. ಚಿಕ್ಕ ಬೌಲ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಮನೆಯಲ್ಲಿ ಇದ್ದಿದ್ದೆ ಅಷ್ಟಲ್ವ, ಹಾಗಾಗಿ ಹಾಕಿಬಿಟ್ಟು ಇವಾಗ ಅದೇ ಬೌಲ್ಗೆ ಫಸ್ಟಿಗೆ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಅದು ಅಂದರೆ ಈ ಮೊಟ್ಟೆಗೆ ಎಷ್ಟು ಬೇಕು ಸಾಲ್ಟು ಅಷ್ಟು ಮಾತ್ರ ಸಾಲ್ಟ್ ಹಾಕಬೇಕು, ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಮತ್ತು ಹಾಗೆ ಒಂದು ಚಿಟಿಕೆಯಷ್ಟು ಖಾರದ ಪುಡಿ, ಚಿಲ್ಲಿ ಪೌಡರ್ ಇರುತ್ತಲ್ಲ, ಚಿಲ್ಲಿ ಪೌಡ್ರ್ ಒಂದು ಚಿಟಿಕೆಯಷ್ಟು. ಹಾಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಈರುಳ್ಳಿ, ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನೇ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಒಂದೊಂದು ಹಸಿಮೆಣ್ಸಿನ್ಕಾಯಿದು ಚೂರು ಅದರೊಳಗಡೆಗೆ, ಜಾಸ್ತಿನೂ ಹಾಕಬಾರ್ದು, ಖಾರ ಆಗಿಬಿಡುತ್ತೆ. ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ಆಗಿಬಿಡುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಹಾಗೆ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀವಲ್ವ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಕಡಿಮೆನೇ ಹಾಕಿ, ಜಸ್ಟ್ ಟೇಸ್ಟಿಗೋಸ್ಕರ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು. ಆಮೇಲೆ ಇದು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ಅದು ಕಂಪ್ಲೀಟಾಗಿ ಆಗೋಗುತ್ತೆ. ಇವಾಗ ಏನು ಮಾಡಬೇಕು ಅಂದರೆ, ಒಂದು ಅಗಲವಾಗಿರೋ ಪಾತ್ರೆನ ತೊಗೋಬೇಕಾಗುತ್ತೆ. ಇಲ್ಲ ನೀವು ಅಗಲವಾಗಿರೋ ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದರೆ ಇಡ್ಲಿ ಪಾತ್ರೆ ಬರುತ್ತೆ ಗೊತ್ತಾ, ಅದರಲ್ಲಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಕೂಡ ಮಾಡ್ಬೋದು. ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಿಲ್ಲ, ಪಾತ್ರೆಯಲ್ಲೇ ನಾರ್ಮಲಾಗಿ ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಆಮೇಲೆ ಈ ಒಂದೊಂದೇ ಬೌಲ್ನ ನಾನು ನೀರು ಒಳಗಡೆ ಡೈರೆಕ್ಟಾಗಿ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಇದನ್ನು ಬೇಯ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನಾನು ಲಾಸ್ಟ್ ಟೈಮು ವೀಡಿಯೋ ಮಾಡಿದಾಗ, ಅಂದರೆ ಹಳೆ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿದಾಗ ಏನಾಗಿತ್ತು ಅಂದರೆ, ಈ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ. ನೀರನ್ನ ಜಾಸ್ತಿ ಹಾಕ್ಕೊಂಡಾಗ ಏನಾಗಿತ್ತು, ನೀರು ಬೇಯಬೇಕಾದ್ರೆ ಕುದಿಯಿದಾಗ ಅದು ಫುಲ್ ಅದು ಬೌಲ್ ಒಳಗಡೆ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಲಿಲ್ಲ. ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು, ಆದರೆ ಮೊಟ್ಟೆ ಅದು ನೀರಲ್ಲಿ ಬೇಯಿಸ್ದಂಗೆ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ಈ ಸಲ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೀರು. ನೀರನ್ನ ಹಾಕ್ಕೊಳ್ಳುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಒಂದು 5 ರಿಂದ 10 ನಿಮಿಷ ಅಷ್ಟೇ ನಾವು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ
ಒಂದು ಅರ್ಧ ಲೋಟ ಹಾಕಿದ್ರೆ ಸಾಕು, ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಒಂದು 5ರಿಂದ 10 ನಿಮಿಷ ಅದನ್ನು ಬೇಯಿಸ್ಕೊಂಡ್ಮೇಲೆ ಚೆನ್ನಾಗಿ ಬೆಂದಾದಮೇಲೆ ನೋಡಿ ಗೊತ್ತಾಗುತ್ತೆ, ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಒಂದು ಟೂತ್ ಪಿಕ್ ತೊಗೊಂಡು ಚುಚ್ಚಿದ್ರೆ ಅದಕ್ಕೆ ಅದು ಅಂಟಲ್ಲ, ಇಲ್ಲ ಒಂದು ಚಾಕುನೋ ಸ್ಪೂನೋ ಏನಾದರೂ ಒಂದು ತೊಗೊಂಡು ಅದರಲ್ಲಿ ಚುಚ್ಚಿದ್ರೆ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಇವಾಗ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ತಣ್ಣಗಾಗಿದೆ. ಇವಾಗ ಸುತ್ತ ಅದು ಚಾಕು ಸಹಾಯದಿಂದ ಸುತ್ತ ಅದನ್ನು ಬಿಡಿಸ್ಕೋಬೇಕು. ಚಾಕು ಇಲ್ಲಾಂದರೆ ಸ್ಪೂನಿಂದನೇ ತೆಗಿಬೋದು, ಬರುತ್ತೆ, ಆರಾಮಾಗಿ ಬರುತ್ತೆ, ಏನು ಅಂಟ್ಕೊಳ್ಳೋದು ಈ ಥರ ಎಲ್ಲ ಏನಾಗಲ್ಲ. ಎಲ್ಲ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗೆಲ್ಲ ಇದನ್ನು ಹೀಗೆ ಕೊಟ್ಟರೆ ಹೀಗೇ ತಿನ್ಕೊಂಡ್ಬಿಡ್ತಾರೆ. ಆಯಿಲೆಲ್ಲ ಜಾಸ್ತಿ ಹಾಕಿಲ್ಲ ಅಲ್ವಾ, ಮಕ್ಕಳು ಆರಾಮಾಗಿ ತಿಂತಾರೆ, ಏನೂ ಆಟ ಎಲ್ಲ ಮಾಡಲ್ಲ. ಇವಾಗ ಒಂದು ದೊಡ್ಡದೊಂದು ಪ್ಯಾನ್ ತೊಗೊಂಡಿದ್ದೀನಿ, ಸೇಮ್ ಅದೇ ಪ್ಯಾನು. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚಕ್ಕೆ ಲವಂಗ ಹಾಗೆ ಒಂದು ಏಲಕ್ಕಿನ ಹಾಕಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆ ಅದನ್ನು ಕೂಡ ಹಾಕ್ಬೋದು, ಪಲಾವ್ ಎಲೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದು ಕಟ್ ಮಾಡಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಿರೋದು ಬರೀ ಟೇಸ್ಟಿಗಷ್ಟೇ ಹಾಕ್ತಿರೋದಿಲ್ಲ, ನಾವು ಖಾರಕ್ಕೆ ನಾವು ಚಿಲ್ಲಿ ಪೌಡರ್ ಹಾಕ್ತೀವಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಂದರೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು, ಅಂದರೆ ಒಂಚೂರು ಮೆತ್ತಗಾಗಲಿ. ಮತ್ತು ಮೆಣ್ಸಿನ್ಕಾಯಿ ಕೂಡ ಅದರಲ್ಲೇ ಫ್ರೈ ಆದಮೇಲೆ ಇದಕ್ಕೆ ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗೋಗಿತ್ತು, ಹಾಗಾಗಿ ನಾನು ಹೊರಗಡೆಯಿಂದ ತರಿಸಿದ್ದೆ. ಅದನ್ನೇ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾವು ಯಾವುದೇ ಒಂದು ಈ ಥರ ಎಗ್ ಕರಿ ಇರ್ಬೋದು, ನಾನ್ ವೆಜ್ ಚಿಕನ್ನು ಮಟನ್ ಏನೇ ಮಾಡಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಅದರದ್ದು ಟೇಸ್ಟು ಜಾಸ್ತಿ ಆಗೋದು. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ಕಿಪ್ ಮಾಡಬೇಡಿ, ಹಾಕಿ. ಅದಾದಮೇಲೆ ಅದು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಇವಾಗಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ, ಹಾಗಾಗಿ ಚಿಲ್ಲಿ ಪೌಡರ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಧನಿಯಾ ಪೌಡ್ರೂ ಅದು ಅಷ್ಟೇ ಅರ್ಧ ಚಮಚ ಹಾಕಿದ್ದೀನಿ. ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ಕಡಿಮೆ ಹಾಕಿದ್ರೆ ಒಳ್ಳೆಯದು. ಇಲ್ಲ ನಿಮ್ಗೇನಾದರೂ ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಅನ್ನೋದಾದರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ದು ಘಾಟು ಹೋಗಬೇಕದು, ಏನು ಪೌಡರ್ದು ಏನಿರುತ್ತೆ ಆ ಘಾಟು ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆನಲ್ಲೇ. ಅದು ಆದಮೇಲೆ ಒಂದು 2 ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಟೊಮೊಟೊನ ನನ್ನ ಮಗ ಕಟ್ ಮಾಡಿಕೊಟ್ಟಿದ್ದು, ಅದಕ್ಕೆ ಒಂದು ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದಾನೆ. ತೊಂದರೆ ಇಲ್ಲ, ಬೆಂದೋಗುತ್ತೆ, ಅದು ಏನು ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅದ್ರ ಮೇಲೆ ನೀವು ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಟೊಮೊಟೊ ಹಾಕಿದ ತಕ್ಷಣವೇ ರುಚಿ ಅಂದರೆ ಸಾಲ್ಟ್ ಹಾಕೋದ್ರಿಂದ, ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೋದ್ರಿಂದ ಬೇಗ ಟೊಮೊಟೊ ಬೆಂದೋಗುತ್ತೆ. ನಾನಿಲ್ಲಿ ಮಾಡ್ತಿರೋದು 4 ಜನಕ್ಕೆ ಒಂದು ಟೈಮ್ಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಅಷ್ಟು ಅಳತೆ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದನ್ನ ನೋಡಿಕೊಂಡು ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ, ಈರುಳ್ಳಿ ಮತ್ತು ಟೊಮೊಟೊನ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಎಗ್ ಮಸಾಲಾನ ಹಾಕ್ತಿದ್ದೀನಿ. ಎಗ್ ಮಸಾಲ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇದನ್ನು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಎಗ್ ಮಸಾಲ ಹಾಕಿ. ಹಾಗೆ ಗರಂ ಮಸಾಲ ಪೌಡರ್ ಇದ್ದರೆ ಒಂದು ಅರ್ಧ ಚಮಚದಷ್ಟು, ಅಂದರೆ ಚಿಕ್ಕ ಚಮಚದಲ್ಲಿ ಒಂದು ಅರ್ಧ ಚಮಚದಷ್ಟು ಟೀ ಸ್ಪೂನ್ ಅಂತೀವಲ್ಲ ಅದರಲ್ಲಿ ಹಾಕಿ ಗರಂ ಮಸಾಲ ಪೌಡರು. ಗರಂ ಮಸಾಲ ಪೌಡರ್ ಇಲ್ಲ ಅಂದರೂ ತೊಂದರೆ ಇಲ್ಲ, ಇದ್ದರೂ ಪರವಾಗಿಲ್ಲ ಹಾಕಿ, ಇಲ್ಲಾಂದರೆ ಹಾಕೋದೇನು ಬೇಡ. ಇವಾಗ ಅದು ಚೆನ್ನಾಗಿ ಎಣ್ಣೆನಲ್ಲೇ ಬೆಂದಾಗಿತ್ತು, ನಾನು ಇನ್ನೂ ನೀರು ಕೂಡ ಹಾಕಿಲ್ಲ, ಹಾಗೆ ಬರೀ ಆಯಿಲಲ್ಲೇ ಬೇಯಿಸ್ಕೊಂಡಿದ್ದೀನಿ. ಇವಾಗ ಏನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಈ ಮಸಾಲ ಒಳಗಡೆ ಅದನ್ನ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು. ಯಾಕಂದರೆ ನಾವು ಆಲ್ರೆಡಿ ಮೊಟ್ಟೆ ಬೇಯಿಸ್ಕೊಳ್ಳುವಾಗಲೇ ಸ್ಟೀಮ್ ಮಾಡ್ಕೊಳ್ಳುವಾಗಲೇ ಅದಕ್ಕೆ ಉಪ್ಪು ಖಾರ ಈರುಳ್ಳಿ ಎಲ್ಲ ಹಾಕಿದ್ದೀವಿ. ಬಟ್ ಇದು ಮಸಾಲ ಎಲ್ಲ ಇಲ್ಲಿ ಹಾಕಿರೋದ್ರಿಂದ ಇದು ಕೂಡ ಸ್ವಲ್ಪ ಮಸಾಲ ಹಿಡಿಬೇಕು. ಹಾಗಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ, ಮಸಾಲ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮೊಟ್ಟೆಗೆ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಒಂದು 2ರಿಂದ 3 ನಿಮಿಷ ಬೆಂದಾದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ ಬೇಕು ಅಂದರೆ. ಈಗ ಇಲ್ಲ ನಮಗೆ ಡ್ರೈ ಥರನೇ ಇಷ್ಟ ಆಗುತ್ತೆ ಅಂದರೆ ಹಾಗೆ ಕೂಡ ತಿನ್ಬೋದು, ಚಪಾತಿ ರೊಟ್ಟಿ ದೋಸೆಗೆಲ್ಲ. ಸ್ವಲ್ಪ ನಮಗೆ ಗ್ರೇವಿ ಟೈಪ್ ಬೇಕು, ಅನ್ನ ಊಟ ಮಾಡಬೇಕು ಅನ್ನೋರಾದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನಾನು ಸೆಮಿ ಗ್ರೇವಿ ಥರ ಮಾಡಿದೆ, ಅಂದರೆ ತುಂಬ ತೆಳ್ಳಗೂ ಮಾಡಲಿಲ್ಲ, ತುಂಬ ಗಟ್ಟಿಗೂ ಮಾಡಲಿಲ್ಲ. ಚಪಾತಿಗೆ ಮತ್ತು ಉಳ್ಕೊಂಡ್ರೆ ರೈಸ್ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡಿದೆ. ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಯಾರಾದರೂ ಮೊಟ್ಟೆನೇ ತಿನ್ನಲ್ಲ ಅಂತ ಹೇಳ್ತಿರ್ತಾರೆ ಗೊತ್ತಾ, ನಂಗೆ ಮೊಟ್ಟೆ ಅಂದರೆ ಇಷ್ಟನೇ ಇಲ್ಲಪ್ಪ, ನಾನು ಮೊಟ್ಟೆ ತಿನ್ನಲ್ಲ ಅಂತ, ಅಂಥವ್ರಿಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ.
ಅದು ಮೊಟ್ಟೆ ಜಾಸ್ತಿ ತಿರುಗಿಸ್ಬಿಟ್ಟಿದ್ದ ನನ್ನ ಮಗ ಹೋಗ್ಬಿಟ್ಟು, ಹಾಗಾಗಿ ಅದು ಬಿಟ್ಕೊಂಡ್ಬಿಟ್ಟಿತ್ತು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿ ಬಂದಿತ್ತು. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ರೊಟ್ಟಿ ಜೊತೆ, ನಾನ್ನು ಮತ್ತು ಪರೋಟ ಇದ್ರ ಜೊತೆ ಎಲ್ಲ ಮತ್ತು ಏನದು ಕುಲ್ಚಾ ಬರುತ್ತಲ್ಲ ಅದ್ರ ಜೊತೆ ಎಲ್ಲ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಮರೀದೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಾನು ಎಗ್ ರೆಸಿಪೀಸು, ಚಿಕನ್ ರೆಸಿಪೀಸು ಮತ್ತು ವೆಜ್ಜಲ್ಲಿ ಕೂಡ ಎಲ್ಲ ರೀತಿಯ ಹೊಸ ರೆಸಿಪಿಗಳನ್ನ ನಿಮಗೆ ಶೇರ್ ಮಾಡಿಕೊಡ್ತಾ ಇರ್ತೀನಿ. ಹೆಂಗಿದೆ? ಚೆನ್ನಾಗಿದೆಯಾ? ನಿಜ ಚೆನ್ನಾಗಿದೆಯಾ ಪಾಪ? ಹೆಂಗಿದೆ ಮಗನೇ? ಸೂಪರ್ ಆಗಿದೆಯಾ? ನಿಂಗೆ ಇಷ್ಟ ಆಯ್ತಾ? ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಎಗ್ ಕಪ್ ಮಸಾಲ ವಿತ್ ಚಪಾತಿ. ತುಂಬ ಚೆನ್ನಾಗಿದೆ. ಒಂದೇ ಒಂದು ತುತ್ತಷ್ಟು ತಿಂದೆ ನಾನಿವಾಗ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಹಾಗೆ ಮಕ್ಕಳನ್ನ ಕೂಡ ಕೇಳಿದೆ, ಪ್ರೀತನೂ ಚೆನ್ನಾಗಿದೆ ಅಂತ ಹೇಳ್ದೆ. ನನ್ನ ಮಗ ಅಂತೂ ಫುಲ್ಲು ಅಮ್ಮ ಸಖತ್ತಾಗಿದೆ, ಸೂಪರಾಗಿದೆ ಕಣಮ್ಮ ಅಂತ ಹೇಳ್ದ. ಸೊ ನಮಗೆ ಆನೆಸ್ಟ್ ರಿವ್ಯೂ ಬೇಕು ಅಂದರೆ ಮಕ್ಕಳನ್ನ ಕೇಳಬೇಕು. ಮಕ್ಕಳು ಸುಳ್ಳು ಹೇಳೋಕ್ಕಾಗಲ್ಲ, ಅವ್ರಿಗೆ ಏನು ಅನಿಸುತ್ತೆ ಅದನ್ನೇ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೊದಲೊಂದು ಸಲ ಮಾಡಿದ್ದೆ, ಆವಾಗಲೂ ಇದೇ ಥರ ಟೇಸ್ಟ್ ಬಂದಿತ್ತು. ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದಿದೆ ಟೇಸ್ಟು, ಚೆನ್ನಾಗಿ ಬಂದಿದೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ಊಟ ಮಾಡ್ಕೊಬೇಕು. ಅಂದರೆ ನನ್ನ ಹಸ್ಬೆಂಡು ಇನ್ನೂ ಬರೋದಕ್ಕೆ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಪಾಪು ಕೂಡ ಮಲ್ಕೊಂಡಿದ್ದಾಳೆ. ಅವಳು ಎದ್ದೇಳೋ ಅಷ್ಟರಲ್ಲಿ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಮಕ್ಕಳು ಊಟ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೇನಿಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ. ತುಂಬ ಈಸಿ, ಬೇಗ ಆಗೋಗುತ್ತೆ. ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆಲ್ಲ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.